ಇತ್ತ ರಾಜ್ಯದಲ್ಲಿ ಬಲ್ಡೋಟ ಕಾರ್ಖಾನೆ ತಲುಪಿದರೆ ರೈತ ಹುತಾತ್ಮ ರ್ಯಾಲಿ. ಕೊಪ್ಪಳದಲ್ಲಿ ನಡೀತಾ ಇರುವಂತಹ ರೈತ ಹುತಾತ್ಮ ರ್ಯಾಲಿ ಇದು. ಬಲ್ಡೋಟ ಕಾರ್ಖಾನೆ ಎದುರು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲೇ ಕುರ್ಚಿ ಹಾಕಿಕೊಂಡು ಪ್ರತಿಭಟನಾಕಾರರು ಕೂತಿದ್ದಾರೆ. ಆದರೆ ಕುರ್ಚಿ ಹಾಕಬೇಡಿ ಅಂತ ಹೇಳಿ ರೈತರಿಗೆ ಪೊಲೀಸರು ಕೂಡ ಬಂದು ಇಲ್ಲಿ ಮನವಿಯನ್ನ ಮಾಡಿದ್ದಾರೆ. ಸೊ ಇವತ್ತು ಕೂಡ ಹೋರಾಟಗಳ ದಿನ ಇದು. ಒಂದು ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ನಡೀತಾ ಇರುವಂತಹ ಒಂದು ಹೋರಾಟ, ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ಇವತ್ತು. ಹಾಗೆ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ ದೆಹಲಿಯಲ್ಲಿ ಮುಂದುವರೆದಿದೆ. ಜಂತರ್ ಮಂತರ್ನಲ್ಲಿ ಒಂದು ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಶಂಭು ಗಡಿ ತಲುಪ್ತಾ ಇರುವಂತಹ ರೈತರು, ಪಂಜಾಬ್ ಮತ್ತು ಹರಿಯಾಣದ ರೈತರು, ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಅವ್ರು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆಯ ಎದುರು ಇದನ್ನು ವಿರೋಧಿಸಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ. ಬಲ್ಡೋಟ ಕಾರ್ಖಾನೆಗೆ ಅನುಮತಿ ಕೊಡಬಾರ್ದು, ನಡಿಬಾರ್ದು ಇಲ್ಲಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ರೈತರೇನು ಒಂದು ಪ್ರತಿಭಟನೆಯನ್ನು ಈ ಹಿಂದಿನಿಂದನೇ ಕಾಲ್ ಮಾಡಿದ್ದಾರೆ. ಇವತ್ತು ರೈತ ಹುತಾತ್ಮ ರ್ಯಾಲಿ ಅನ್ನುವಂಥದ್ದನ್ನು ಹಮ್ಮಿಕೊಂಡಿದ್ದಾರೆ. ಕೊಪ್ಪಳದಲ್ಲಿ ನಡೀತಾ ಇರುವಂತಹ ಈ ರೈತ ಹುತಾತ್ಮ ರ್ಯಾಲಿ ಇವತ್ತು ಬಲ್ಡೋಟ ಕಾರ್ಖಾನೆ ಎದುರೇ ಕೂತ್ಕೊಂಡು ನಾವು ಪ್ರತಿಭಟನಾ ಸಮಾವೇಶವನ್ನು ನಡೆಸ್ತೀವಿ ಅಂತ ಹೇಳಿ ರ್ಯಾಲಿ ಆರಂಭಿಸಿದ್ದಾರೆ. ಅದ್ರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲೇನೆ ಕುರ್ಚಿ ಹಾಕೊಂಡು ನಾವು ಇಲ್ಲೇ ಕೂತ್ಕೋತೀವಿ ಅಂತ ಹೇಳಿ ಸಮಾವೇಶ ಮಾಡ್ತೀವಿ ಇಲ್ಲಿ ಅಂತ ಹೇಳಿ ನೋಡಿ ಕುರ್ಚಿಗಳನ್ನು ಹಾಕಿರೋದು ನೋಡ್ತಾ ಇದೀವಿ ಇಲ್ಲಿ. ಆದರೆ ಅದನ್ನು ಹಾಕಬೇಡಿ, ತೆಗೀರಿ ಅಂತ ಹೇಳಿ ಪೊಲೀಸರು ಕೂಡ ಅಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ರೈತರ ಜೊತೆಗೆ ಪೊಲೀಸರು ರೈತರಿಗೆ ಮನವಿ ಮಾಡ್ತಾ ಇದ್ದಾರೆ. ಹೆದ್ದಾರಿ ಇದು, ಹೆದ್ದಾರಿಯಲ್ಲಿ ಚೇರ್ಗಳನ್ನು ಹಾಕಬೇಡಿ ಅಂತ ಹೇಳಿ ಪ್ರತಿಭಟನಾಕಾರರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಆದರೆ ಪೊಲೀಸರ ಮನವಿಗೆ ಕ್ಯಾರೆ ಅಂತಿಲ್ಲ ರೈತರು. ಯಾಕಂದರೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಾವು ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ, ಇಲ್ಲೇ ಸಮಾವೇಶ ಮಾಡ್ತೀವಿ, ರೈತ ಹುತಾತ್ಮ ರ್ಯಾಲಿಯ ಒಂದು ಸಮಾವೇಶ ನಾವಿಲ್ಲಿ ನಡೆಸ್ತೀವಿ ಅಂತ ಹೇಳಿ. ಸದ್ಯಕ್ಕೆ ಈಗ ಸಂಚಾರ ನಿಯಂತ್ರಿಸೋದಕ್ಕೆ ಪೊಲೀಸರು ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಸಹಜವಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ರೈತರು ಜಮಾವಣೆ ಆಗಿರೋದ್ರಿಂದಾಗಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹೆದ್ದಾರಿಯನ್ನು ಬ್ಲಾಕ್ ಮಾಡಿದ್ದಾರೆ. ಈಗ ಚೇರ್ ಹಾಕಿ ನಾವು ಇಲ್ಲೇ ಸಮಾವೇಶ ಮಾಡ್ತೀವಿ ಅಂತ ಹೇಳಿ ರೈತರು ಕೂಡ ಈಗ ಚೇರ್ಗಳನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಈಗ ಪೊಲೀಸರು ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಇನ್ನೂ ಮನವಿ ಮಾಡ್ತಾ ಇದ್ದಾರೆ, ಚೇರ್ಗಳನ್ನು ತೆರವುಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸ್ಥಳದಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನ ಸಮಸ್ಯೆ. ಯಾಕಂದರೆ ಹೆದ್ದಾರಿ ಆಗಿರೋದ್ರಿಂದಾಗಿ ಈಗ ರೈತರನ್ನೆಲ್ಲರನ್ನು ಕೂಡ ಒಂದು ಕಡೆ ಸೈಡಿಗೆ ಮಾಡಿ ವಾಹನಗಳನ್ನು ಬಿಡೋದು ಇದೆಲ್ಲವೂ ಕೂಡ ಈಗ ಕಷ್ಟ ಸಾಧ್ಯ ಆಗ್ತಾ ಇದೆ ಪೊಲೀಸರಿಗೆ. ಒಂದು ಕಡೆ ವಿದ್ಯಾರ್ಥಿಗಳ ಈ ಪ್ರತಿಭಟನೆ, ಮತ್ತೊಂದು ಕಡೆ ಈಗ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಒಂದು ರ್ಯಾಲಿ. ಇವತ್ತು ಅವರು ಕೂಡ ದೆಹಲಿಗೆ ನುಗ್ತಾ ಇದ್ದಾರೆ. ದೆಹಲಿ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಪಂಜಾಬ್ ಹರಿಯಾಣ ರೈತರು ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಸಮೇತ ಶಂಭು ಗಡಿಗೆ ತಲುಪಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ರೈತರ ಈ ದೆಹಲಿ ಚಲೋ ಹಿನ್ನೆಲೆ ಹೆದ್ದಾರಿ ಗಡಿಯನ್ನು ಸಂಪೂರ್ಣವಾಗಿ ಈಗ ಬಂದ್ ಮಾಡಿದ್ದಾರೆ. ಪಂಜಾಬ್ ಹರಿಯಾಣ ನಡುವಿನ ಶಂಭು ಗಡಿ ಏನಿದೆ ಅಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ದೆಹಲಿ ಸಂಪರ್ಕಿಸುವಂತಹ ಹೆದ್ದಾರಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಮತ್ತೆ ಒನ್ಸ್ ಅಗೇನ್ 2020 ಒಂದು ಘಟನೆಗಳು ನಮಗೆ ನೆನಪಿಗೆ ಬರುತ್ತೆ. 2020 ನವೆಂಬರ್ನಲ್ಲಿ ಏನು ಪ್ರತಿಭಟನೆಗಳು ಆರಂಭವಾಯಿತು, ಆಗ ಕೇಂದ್ರ ಸರ್ಕಾರ ತರಲು ಉದ್ದೇಶಿಸಿರುವಂತಹ ಒಂದು 3 ಫಾರ್ಮರ್ಸ್ ಬಿಲ್ ಅದನ್ನು ವಿರೋಧಿಸಿ ನಡೆದಂಥ ಒಂದು ಪ್ರತಿಭಟನೆ ಡಿಸೆಂಬರ್ 2021ವರೆಗೂ ಕೂಡ ನಡೀತು. ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ನಡೆದಂಥ ಒಂದು ಪ್ರತಿಭಟನೆ. ಅದಾದ ನಂತರ ಫಾರ್ಮರ್ಸ್ ಬಿಲ್ನ ವಾಪಸ್ ತಗೊಳ್ಳಲಾಯಿತು, ಅದು ಕ್ಯಾನ್ಸಲ್ ಆಯಿತು. ಬಟ್ ಆಗ ಹೇಗೆ ಪ್ರತಿಭಟನೆ ಅನ್ನುವಂಥದ್ದು ಕಾವು ಪಡೆದುಕೊಂಡಿತ್ತು, ಟ್ರ್ಯಾಕ್ಟರ್ಗಳ ಮೂಲಕ ಬರುವಂಥದ್ದು, ರೈತರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋದು, ದೆಹಲಿಯ ಗಡಿಯನ್ನ ತಲುಪಿದ್ದು, ಅದೇ ರೀತಿ ಇವಾಗ ಮತ್ತೆ ಇವತ್ತು ಕೂಡ ಕಾಣಿಸ್ತಾ ಇದೆ. ನೋಡಿ ಶಂಭು ಗಡಿಯಲ್ಲಿ ಈಗ ಸದ್ಯಕ್ಕೆ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸ್ತಾ ಇರುವಂಥದ್ದು, ಸಿಮೆಂಟ್ ಬ್ಲಾಕ್ಗಳನ್ನು ಇಟ್ಟು ಅದನ್ನ ಕಂಪ್ಲೀಟ್ ಆಗಿ ಆ ರಸ್ತೆ, ಆ ಒಂದು ಫ್ಲೈಓವರ್ಗಳನ್ನೆಲ್ಲವೂ ಕೂಡ ಬ್ಲಾಕ್ ಮಾಡುವಂತಹ ಒಂದು ಪ್ರಯತ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಶಂಭು ಗಡಿಯಲ್ಲಿ ಒಂದು ಬಿಗಿ ಭದ್ರತೆಯನ್ನ ಈಗ ಕಲ್ಪಿಸಲಾಗಿದೆ. ಇನ್ನೊಂದು ಕಡೆ ರೈತರು ದೆಹಲಿ ಚಲೋವನ್ನು ಏನು ಹಮ್ಮಿಕೊಂಡಿದ್ದಾರೆ, ಟ್ರ್ಯಾಕ್ಟರ್ಗಳ ಸಮೇತ ನೂರಾರು ಸಂಖ್ಯೆಯಲ್ಲಿ ರೈತರು ದೆಹಲಿ ಪ್ರವೇಶ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ.